ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. JNC ಕುಕಿಂಗ್ ರೆಸಿಪೀಸ್ಗೆ ಸ್ವಾಗತ. ನಾನು ಜಯಶ್ರೀ. ಇವತ್ತಿನ ರೆಸಿಪಿ ಇನ್ಸ್ಟೆಂಟ್ ಆಗಿ ಅವಲಕ್ಕಿ ದೋಸೆ ಆ್ಯಂಡ್ ಇದಕ್ಕೆ ಕಾಂಬಿನೇಷನ್ ಆಗಿ ಟೊಮೆಟೊ ಚಟ್ನಿ, ಎರಡೂ ರೆಸಿಪಿನ ಒಂದೇ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೆಸಿಪಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗಿದ್ರೆ ಬನ್ನಿ ಕ್ವಿಕ್ಕಾಗಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲು ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ಮೇಲೆ ಒಂದು ಸ್ಟ್ರೈನರ್ ಇಟ್ಕೊಂಡು ಸ್ಟ್ರೈನರ್ಗೆ ಒಂದು ಬೌಲು ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಅವಲಕ್ಕಿನ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಳ್ಬೇಕು. ಒಂದು 2 ಅಥವಾ 3 ಸಲ ಚೆನ್ನಾಗಿ ನೀರು ಹಾಕ್ಕೊಳ್ತಾ ವಾಶ್ ಮಾಡ್ಕೊಂಡು ತಗೊಳ್ಳಿ. ಅವಲಕ್ಕಿನ ನಾನು ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಎಷ್ಟು ಗಲೀಜಿದೆ ನೋಡಿ ಅವಲಕ್ಕಿಲಿ, ಅದಕ್ಕೋಸ್ಕರ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ತಗೊಳ್ಳಿ. ನೆಕ್ಸ್ಟು ಇದನ್ನು ಒಂದು 2 ನಿಮಿಷ ಹಾಗೆ ಸೈಡಲ್ಲಿ ಎತ್ತಿಡೋಣ. 2 ನಿಮಿಷ ಆಗಿದೆ. ಇವಾಗ ನೋಡಿ, ಅವಲಕ್ಕಿ ಎಲ್ಲ ಸಾಫ್ಟಾಗಿ ನೆಂದಿದೆ. ಇವಾಗ ಇದನ್ನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಯಾವ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ವೋ ಅದೇ ಬೌಲಲ್ಲಿ 3/4 ಕಪ್ನಷ್ಟು ಮೀಡಿಯಮ್ ರವೆ ತೊಗೊಳ್ಬೇಕು. ಇವಾಗ 3/4 ಕಪ್ನಷ್ಟು ಮೀಡಿಯಮ್ ರವೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ರವೆ ಮತ್ತು ಅವಲಕ್ಕಿ ತೊಗೊಂಡಿದ್ವಲ್ಲ, ಅದೇ ಕಪ್ನಲ್ಲಿ 1 ಕಪ್ಪು ಗಟ್ಟಿ ಮೊಸರು ಮತ್ತು ಅದೇ ಕಪ್ಪಲ್ಲಿ 1 ಕಪ್ಪು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಫಸ್ಟು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ನಾನು ಹಾಕ್ಕೊಂಡಿರೋ ಮೆಜರ್ಮೆಂಟಲ್ಲಿ ಸಾಕಾಗುತ್ತೆ ನೀರು. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೂ ಮಾಡ್ಕೊಳ್ಬೋದು, ಕಡಿಮೆ ಬೇಕಾದರೂ ಮಾಡ್ಕೊಳ್ಬೋದು. ಬೇಕು ಅಂದರೆ ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಅವಲಕ್ಕಿ ಮತ್ತು ರವೆ ಒಂದು 10 ನಿಮಿಷ ನೆನಿಬೇಕು. ಅಷ್ಟರಲ್ಲಿ ಟೊಮೆಟೊ ಚಟ್ನಿಗೆ ಏನೇನು ಬೇಕು ಅಂತ ರೆಡಿ ಮಾಡಿಟ್ಕೊಳ್ಳೋಣ. ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 5 ಮೀಡಿಯಮ್ ಸೈಜ್ದು ಹುಳಿ ಟೊಮೆಟೊ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ 1-2 ಮೀಡಿಯಮ್ ಸೈಜ್ದು ಈರುಳ್ಳಿ, ಹಾಗೆ 10 ಅಥವಾ 12 ಎಸಳು ಬೆಳ್ಳುಳ್ಳಿನ ಕಂಪ್ಲೀಟಾಗಿ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 5 ಹಸಿಮೆಣಸಿನ್ಕಾಯಿ. ನೆಕ್ಸ್ಟು ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಳ್ಳೋಣ. ಈರುಳ್ಳಿನ ನೋಡಿ, ಈ ಥರ ಸ್ಲೈಸ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊನು ಮಧ್ಯಕ್ಕೆ 2 ಭಾಗ ಮಾಡಿ ತೊಗೊಂಡಿದ್ದೀನಿ. ಎಲ್ಲ ಟೊಮೆಟೊನೂ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು, ಪ್ಯಾನ್ ಬಿಸಿ ಆದಮೇಲೆ ಒಂದು 3 ಅಥವಾ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಮೊದಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಸಿರುಮೆಣ್ಸಿನ್ಕಾಯಿನ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ. ಹಸಿರುಮೆಣ್ಸಿನ್ಕಾಯಿ ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿನೂ ಸೇರಿಸ್ಕೊಳ್ಬೋದು. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊನ ಈ ಥರ ಎಲ್ಲನೂ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮಧ್ಯೆ ಈರುಳ್ಳಿನೂ ಹಾಕ್ಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಇದನ್ನು 2 ನಿಮಿಷ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಲಿಡ್ ಓಪನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ಟೊಮೆಟೊನ ಇನ್ನೊಂದು ಸೈಡು ಹಾಕ್ಕೊಳ್ಬೇಕು. ಉಲ್ಟಾ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಅದನ್ನು ಕೂಡ ಒಂದು 2 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ, 2 ನಿಮಿಷ ಬೇಯಿಸ್ಕೊಂಡಿದ್ದಾಗಿದೆ. ಇವಾಗ ಎಲ್ಲನೂ ಒಟ್ಟಿಗೆ ಒಂದು ಸ್ಪೂನ್ ತೊಗೊಂಡು ಫ್ರೈ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ಈ ಟೊಮೆಟೊ ಚಟ್ನಿ ಬರೀ ದೋಸೆಗೆ ಅಂತಲ್ಲ, ಇಡ್ಲಿ, ಅನ್ನ ಮತ್ತು ಪೂರಿ, ಚಪಾತಿಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೊನೆಯಲ್ಲಿ 1 ಸ್ಪೂನ್ ಜೀರಿಗೆ, ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ನೆಕ್ಸ್ಟು ಈ ಕಡೆ ಅವಲಕ್ಕಿ ಮತ್ತು ರವೆ ನೆನೆಸಿಟ್ಕೊಂಡಿದ್ವಲ್ಲ, ಅದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ನೆಂದಿದೆ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಳ್ಳಿ. ನೋಡಿ, ಸ್ವಲ್ಪ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ಳಿ. ನೋಡಿ, ನುಣ್ಣಗೆ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲನೂ ಕಂಪ್ಲೀಟಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು. ಹಾಗೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರು, ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂಚೂರು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಫ್ಲಫಿಯಾಗಿ ಬರಬೇಕು ಅಂದರೆ ಒಂಚೂರು ಬೇಕಿಂಗ್ ಪೌಡ್ರ್ ಹಾಕ್ಕೊಳ್ಳಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಇವಾಗ ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿನೆಲ್ಲ ಹುರಿದು ಎತ್ತಿಟ್ಕೊಂಡಿದ್ವಲ್ಲ, ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು
ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈ ಟೊಮೆಟೊ ಚಟ್ನಿನ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ತರಿನೇ ಇರಲಿ. ಸ್ವಲ್ಪ ನೀರು ಸೇರಿಸ್ಕೊಂಡು ತೆಳುವಾಗಿ ತರಿಯಾಗಿ ಗ್ರೈಂಡ್ ಮಾಡಿ ತಗೊಳ್ಳಿ. ನೋಡಿ, ಟೊಮೆಟೊ ಚಟ್ನಿನ ಈ ಥರ ತರಿಯಾಗಿ ರುಬ್ಕೊಂಡು ತಗೊಂಡಿದ್ದೀನಿ. ಇವಾಗ ಟೊಮೆಟೊ ಚಟ್ನಿ ರೆಡಿ ಆಯಿತು. ಹಾಗೆ ದೋಸೆ ಬ್ಯಾಟರು ರೆಡಿಯಾಗಿದೆ. ನೆಕ್ಸ್ಟು ದೋಸೆ ಹಾಕೊಳ್ಳೋದಷ್ಟೇ. ಇವಾಗ ದೋಸೆ ಹಾಕೊಳ್ಳೋದಕ್ಕೆ ಸ್ಟವ್ ಹಚ್ಚಿ, ಸ್ಟವ್ ಮೇಲೆ ಒಂದು ದೋಸೆ ತವ ಇಟ್ಕೊಂಡು, ತವ ಬಿಸಿ ಆದಮೇಲೆ ತವಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಈ ಥರ ಗ್ರೀಸ್ ಮಾಡಿಕೊಂಡು, ನೆಕ್ಸ್ಟು ದೋಸೆ ಬ್ಯಾಟರ್ನ 2 ಸೌಟ್ ದೋಸೆ ಬ್ಯಾಟರ್ ಹಾಕ್ಕೊಂಡು, ನಿಮಗೆ ಎಷ್ಟು ತೆಳುವಾಗಬೇಕಾ ಅಥವಾ ಗಟ್ಟಿಯಾಗಬೇಕಾ ನೋಡಿ ದೋಸೆನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ತೆಳುವಾಗಿ ಬೇಕಾದರೂ ಅಷ್ಟು ತೆಳುವಾಗಿ ಬರುತ್ತೆ. ದೋಸೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗೂ ಮಾಡ್ಕೊಳ್ಬೋದು. ನೋಡಿ, ಈ ಥರ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಿಧಾನವಾಗಿ ಬೇಯಿಸ್ಕೊಂಡು ಇನ್ನೊಂದು ಸೈಡು ಉಲ್ಟಾ ಹಾಕ್ಕೊಂಡು ಈ ಥರ 2 ಸೈಡು ಲೈಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತೆಕ್ಕೊಳ್ಳಿ. ಎಲ್ಲ ದೋಸೆನೂ ಇದೇ ಥರ ತವದ ಮೇಲೆ ಹಾಕ್ಕೊಂಡು 2 ಸೈಡು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡು ತಗೊಂಡ್ರೆ ರುಚಿಯಾದ ಹಾಗೆ ಇನ್ಸ್ಟೆಂಟ್ ಅವಲಕ್ಕಿ ದೋಸೆ ರೆಡಿ ಆಯಿತು. ಟೊಮೆಟೊ ಚಟ್ನಿ ಮತ್ತು ಈ ದೋಸೆ ಕಾಂಬಿನೇಷನ್ ಮಾತ್ರ ತುಂಬ ರುಚಿಯಾಗಿರುತ್ತೆ, ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನು ಮಾಡಿರೋ ಈ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.